ಪ್ರಕರಣದಲ್ಲಿ ತನಿಖೆ ತೀವ್ರ ಆಗ್ತಿದೆ ಸರ್. ಸಿಬಿಐಗೂ ತನಿಖೆ ಮಾಡಿ ಅಂತ ಅವರು ಕೋರಿದ್ದಾರೆ ಹೈಕೋರ್ಟ್ನಲ್ಲಿ ಸ್ನೇಹ ಮೈತ್ರಿನ. ಸಿಬಿಐ ಎಂಟ್ರಿ ಆದರೆ ಸರ್ ಮತ್ತೆ ಇಕ್ಕಟ್ಟು ಜಾಸ್ತಿ ಆಗುತ್ತೆ. ನೋಡೋಣ ಅವ್ರ ತೀರ್ಮಾನ ಏನು ಮಾಡ್ತಾರೆ ಅಂತ ಬರಲಿ. ತೀರ್ಮಾನ ಬಂದ ಮೇಲೆ ತಾನೇ ಅದು ಯೋಚನೆ ಮಾಡಬೇಕು. ಈಗ ನಿಮ್ಮ ಮುಕ್ತ ಸಮ್ಮತ ವಾಪಸ್ ತಗೊಂಡಿದ್ದೀರಲ್ಲ, ಕೋರ್ಟ್ ನಿರ್ದೇಶನ ಕೊಟ್ಟರೆ ನಿಮ್ಮ ತನಿಖೆಗೆ ಅವಕಾಶ ಕೊಡಬೇಕಾಗುತ್ತೆ ಸಿಬಿಐಗೆ ಅಲ್ವಾ? ಕೋರ್ಟು ಕೊಡಬೇಕಾದ್ರೆ ಅದನ್ನು ನೋಡೇ ಕೊಡ್ತಾರಲ್ವ. ಕೋರ್ಟ್ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಈ ರೀತಿ ಒಂದು ತೀರ್ಮಾನ ಮಾಡಿದೆ, ನಾವು ಕೋರ್ಟು ಸರ್ಕಾರದ ತೀರ್ಮಾನದ ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಅವರು ನೋಡಬೇಕಲ್ವಾ, ನೋಡೇ ಕೊಡ್ತಾರೆ. ಸುಮ್ಮನೆ ಅವರು ಡೈರೆಕ್ಷನ್ಸ್ ಕೊಡೋಕ್ಕೆ ಬರೋದಿಲ್ಲ. ಸರ್ಕಾರ ಈಗಾಗಲೇ ಅನೇಕ ರಾಜ್ಯಗಳು ಆ ರೀತಿ ತೀರ್ಮಾನ ತಗೊಂಡಿದ್ದಾವೆ. ಬರೀ ನಾವೊಬ್ಬರೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ರೀತಿ ವ್ಯವಸ್ಥೆ ಇದೆ. ಅಂದರೆ ರಾಜ್ಯ ಸರ್ಕಾರಗಳನ್ನು ಕೇಳದೆ ಸಿಬಿಐನವರು ಎಂಟರ್ ಆಗೋಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ್ವಿ. ಇದೇನು ನಮ್ಮ ರಾಜ್ಯದಲ್ಲಿ ಹೊಸದಾಗಿ ಮಾಡಿಲ್ಲ, ನಾವು ಹಿಂದೆ 2-3 ಸಾರಿ ಆಗಿದೆ ಇಲ್ಲಿ. ಅದರಿಂದ ನಾವು ಹಿಂದೆ ಇದ್ದದ್ದನ್ನು ಬದಲಾಯಿಸಿ ನಾವು ಹೌದಪ್ಪ ಸರ್ಕಾರನ ಕೇಳ್ಕೊಂಡು ಮಾಡಬೇಕು ನೀವು ಅಂತೇಳಿ ಹೇಳಿದ್ದೇವೆ. ಕೋರ್ಟ್ ಅದನ್ನು ಕಾಗ್ನಿಸೆನ್ಸ್ಗೆ ತಗೊಳುತ್ತೆ. ಸಿಎಂ ಜಾತಿ ಗಣತಿ ವರದಿನ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗಾವಿ ಸೆಷನ್ನಲ್ಲಿ ಏನಾದರೂ ಟೇಬಲ್ ಮಾಡ್ತೀರಾ? ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ಹೇಳಿದಾರಲ್ಲ ಕ್ಯಾಬಿನೆಟ್ ತರ್ತೀವಿ ಅಂತ ಹೇಳಿದ್ದಾರೆ ಸಿಎಂ.